ಕಾಂಗ್ರೆಸ್ ಬಿಗ್ ಶಾಕ್, ರಾಜ್ಯ ಬಿಜೆಪಿ ವಿಲವಿಲ. ಕೈ ಪ್ರತಿಭಟನೆ ವಿರೋಧಿಸಿ ಕನ್ನಡಿಗರ ವಿರೋಧ ಕಟ್ಟಿಕೊಳ್ತಾರ. ಅತ್ತ ದರಿ ಇತ್ತ ಪುಲಿ, ಈಗೇನ್ ಮಾಡ್ತಾರೆ ಬಿಜೆಪಿಗರು? ಕಾಂಗ್ರೆಸ್ ಇಟ್ಟಿರೋ ದಿಟ್ಟ ಹೆಜ್ಜೆಗೆ ಬಿಜೆಪಿ ನಾಯಕರು ಕಂಗಾಲಾಗಿ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿರೋ ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ನಾಯಕರು ಹೂ ಅಂದ್ರು ತಪ್ಪು, ಹೂ ಅಂದ್ರು ತಪ್ಪು, ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ. ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ಬಿಜೆಪಿ ನಾಯಕರ ಪರಿಸ್ಥಿತಿ. ಹಾಗಾದ್ರೆ ಈಗೇನ್ ಮಾಡ್ತಾರೆ ಬಿಜೆಪಿ ನಾಯಕರು? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಫೆಬ್ರವರಿ 7ರಂದು ದಿಲ್ಲಿ ಅಂಗಳದಲ್ಲಿ ಕನ್ನಡದ ಬಾವುಟಗಳು ರಾರಾಜಿಸಲಿವೆ. ಆ ಮೂಲಕ ದಿಲ್ಲಿ ದೊರೆ ಮೋದಿ ಪಟಾಲಂಗೆ ಬಿಗ್ ಶಾಕ್ ಕೊಡೋದು ಗ್ಯಾರಂಟಿ. ಕೇಂದ್ರ ಸರ್ಕಾರದ ಕನ್ನಡ ಮತ್ತು ಕನ್ನಡಿಗರ ವಿರೋಧಿ ಧೋರಣೆಗೆ ಧಿಕ್ಕಾರ ಮೊಳಗಲಿದೆ. ಕರ್ನಾಟಕದ 25 ಬಿಜೆಪಿ ಎಂಪಿಗಳು ಕಳೆದ 5 ವರ್ಷಗಳಲ್ಲಿ ಏನ್ ಕಡಿದು ಗುಡ್ಡೆ ಹಾಕಿದ್ರು ಅನ್ನೋ ಅಸಲಿ ಬಂಡವಾಳವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಫೆಬ್ರವರಿ 7ರಂದು ಬಿಚ್ಚಿಡಲಿದ್ದಾರೆ. ಕಳೆದ 5 ವರ್ಷಗಳಿಂದ ಕರ್ನಾಟಕದ ನೆರೆ ಬರ ಪರಿಹಾರದ ಹಣದ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆದು ಪರಿಹಾರ ಕೊಡಿಸಲಾಗದ ಬಿಜೆಪಿ ಎಂಪಿಗಳು ಈಗ ದುತ್ತಂತ ಎದ್ದು ಕೂತಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ದಿಲ್ಲಿಯಲ್ಲಿ ಪ್ರತಿಭಟನೆ ನಡೆಸೋದೇ ತಪ್ಪು, ಕೇಂದ್ರ ಸರ್ಕಾರ ಪರಿಹಾರದ ಹಣ ಕೊಟ್ಟಿಲ್ಲ ಅನ್ನೋದೇ ತಪ್ಪು ಅಂತ ಮಾತನಾಡ್ತಿದ್ದಾರೆ. ಈ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. 7 ತಿಂಗಳಿಂದ ಸಿದ್ದರಾಮಯ್ಯನವರು ಬೊಕ್ಕಸದಿಂದ ಅಭಿವೃದ್ಧಿ ಕಾರ್ಯಕ್ಕೆ 7 ರೂಪಾಯಿ ಕೊಟ್ಟಿದ್ದಾರೆ. ಹೇಳಿ, ಬರೀ ಗ್ಯಾರಂಟಿ ಸ್ಕೀಮ್ ಏನು ಪ್ರಚಾರ ಮಾಡಿದ್ ನೀವು? ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ನೀವು ಕೊಡ್ತೀವಿ ಗ್ಯಾರಂಟಿ ಸ್ಕೀಮ್ ಮಾಡಿದಂತ ಬಿಗ್ಗೆಸ್ಟ್ ಫ್ರಾಡ್ ಸ್ಕೀಮ್. ನೋಡಿದ್ರಲ್ವಾ ಸಂಸದ ಪ್ರತಾಪ್ ಸಿಂಹ ಅವರು ಹೇಳೋದನ್ನ? ಕಳೆದ 7 ತಿಂಗಳಲ್ಲಿ ಸರ್ಕಾರದ ಬೊಕ್ಕಸದಿಂದ 7 ರೂಪಾಯಿ ಕೂಡ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆ ಮಾಡಿಲ್ವಂತೆ. ಗ್ಯಾರಂಟಿ ಯೋಜನೆಗಳನ್ನ ಫ್ರಾಡ್ ಸ್ಕೀಮ್ಸ್ ಅಂತಿದ್ದಾರೆ. ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ಪ್ರಕಾರ ಗುಡ್ ಸ್ಕೀಮ್ಗಳು ಯಾವುವು? ಸರ್ಕಾರದ ಪ್ರತಿ ಇಲಾಖೆಯಲ್ಲೂ 40% ಕಮಿಷನ್ ಹೊಡೆಯೋದಾ? PSI ನೇಮಕಾತಿಯಲ್ಲಿ ಅಕ್ರಮ ನಡೆಸೋದಾ? ಇಲ್ಲ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಅಕ್ರಮವೆಸಗೋದಾ? ಇನ್ನ ಪ್ರತಾಪ್ ಸಿಂಹ ಅವರ ಪ್ರಕಾರ ಮೋದಿ ಗ್ಯಾರಂಟಿಗಳೆಲ್ಲ ಗುಡ್ ಸ್ಕೀಮ್ಗಳ? ಕರ್ನಾಟಕದ ಜನರಿಗೆ ನೆರೆ ಬರ ಪರಿಹಾರವನ್ನ ತರಲಾಗದ ಬಿಜೆಪಿ ಎಂಪಿಗಳು ಇದೀಗ ಕೇಂದ್ರ ಸರ್ಕಾರದ ಪರ ಸಮರ್ಥನೆಗೆ ನಿಂತಿದ್ದಾರೆ. ಇವರಿಗೆ ಬಿಜೆಪಿ ಟಿಕೆಟ್ ಸಿಗಬೇಕು ಅಂದ್ರೆ ಈಗ ಬಿಜೆಪಿ ಪರ ಸಮರ್ಥಿಸಿಕೊಳ್ಳಲೇಬೇಕು. ಹಾಗಾದ್ರೆ ರಾಜ್ಯದ ಜನರಿಗಾಗಿ ಕೇಂದ್ರ ಸರ್ಕಾರದಿಂದ ನೆರೆ ಬರ ಪರಿಹಾರ ತರೋದೇ ಬೇಡ್ವಾ? ನಮಗೆ ಇಂಥ ಎಂಪಿಗಳು ಬೇಕಾ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಕೇಂದ್ರದಿಂದ ಅನುದಾನ ತಾರತಮ್ಯ ಖಂಡಿಸಿ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಹೋರಾಟ ನಡೆಸಲು ತೀರ್ಮಾನಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಯಾಕ್ಟ್ ಮಾಡಿರೋ ಶಾಸಕ HC ಬಾಲಕೃಷ್ಣ, ಹೆಚ್ಚು ಟ್ಯಾಕ್ಸ್ ಕಟ್ಟುವ 2ನೇ ರಾಜ್ಯ ನಮ್ಮದು, ನಮಗೆ ಕೊಡಬೇಕಾದ ಅನುದಾನವನ್ನ ಕೇಂದ್ರ ಸರ್ಕಾರ ನಮಗೆ ಕೊಡ್ತಿಲ್ಲ. ಬಿಜೆಪಿಯ ಸಂಸದರು ನರೇಂದ್ರ ಮೋದಿ ಮುಂದೆ ಕೂರೋದು ಇಲ್ಲ, ಹೇಳೋದು ಇಲ್ಲ. ಕೇವಲ ಮೋದಿ ಹೆಸರಲ್ಲಿ ಗೆಲ್ತಾರೆ, ಆದ್ರೆ ವೈಯಕ್ತಿಕ ವರ್ಚಸ್ಸು ಇಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪಕ್ಕದ ತಮಿಳುನಾಡು ತನ್ನ ಹಕ್ಕಿಗಾಗಿ ಮಾಡುವ ಹೋರಾಟವನ್ನ ನೋಡಿ ಇವರು ಕಲಿಯಲಿ ಅಂತೇಳಿ ವಾಗ್ದಾಳಿ ನಡೆಸಿರೋ ಶಾಸಕ HC ಬಾಲಕೃಷ್ಣ, ಬಿಜೆಪಿ ಸಂಸದರೆಲ್ಲ ಶೋ ಪೀಸ್ಗಳು, ಕೇವಲ ದೆಹಲಿಗೆ ಹೋಗೋದು TADA ತಗೊಂಡ್ ಬರೋದಷ್ಟೇ ಇವರ ಕೆಲಸ. ಪಾಪ ಈ ನಮ್ಮ ಬಿಜೆಪಿ ಎಂಪಿಗಳವರಲ್ಲ, ಅವರವರು ನರೇಂದ್ರ ಮೋದಿ ಮುಂದೆ ಎದೋಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ. ಕನಿಷ್ಠ ತಮಿಳುನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಕ್ಕಾಗಿ ಹೋರಾಟ ಮಾಡ್ತಾರೆ, ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ. ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TADA ಬರ್ತದೆ ತಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರು ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಪರ ಧ್ವನಿ ಎತ್ತಿಲ್ಲ. ಹಾಗಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಪಾಪ, ನಮ್ಮ ಹೋರಾಟ ನೋಡಿ ಬಿಜೆಪಿಯ ಗಂಡಸರು ಹೋರಾಟ ಮಾಡ್ತಾರ ನೋಡೋಣ. ಇದರ ಅರ್ಥ ಬಿಜೆಪಿಯಲ್ಲಿ ಯಾರು ಗಂಡಸರಿಲ್ಲ ಅಂತ. ಈಗಿರುವಾಗ ಬಿಜೆಪಿ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ ಅಂತೇಳಿ ಹರಿಹಾಯ್ದಿದ್ದಾರೆ. ನಮ್ಮ ಹೋರಾಟನಾರ ನೋಡಿ ಬಿಜೆಪಿಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿಜೆಪಿಲಿರೋ ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ, ಈಗ ಹೋಗಿರ್ತಕ್ಕಂಥ ಎಂಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ ಅದು. ಹಾಗಾದ್ರೆ ಶಾಸಕ HC ಬಾಲಕೃಷ್ಣ ಅವರು ಹೇಳಿದಂತೆ ನಮ್ಮ 25 ಬಿಜೆಪಿ ಎಂಪಿಗಳಲ್ಲಿ ಯಾರು ಗಂಡಸರೇ ಇಲ್ವಾ? ಕರ್ನಾಟಕದ ನೆರೆ ಬರ ಪರಿಹಾರ ಮತ್ತು GST ಪಾಲಿನ ತಾರತಮ್ಯದ ಬಗ್ಗೆ ಮೋದಿ ಮುಂದೆ ಪ್ರಶ್ನಿಸಲಾಗದ ಈ 25 ಬಿಜೆಪಿ ಎಂಪಿಗಳು ಕನ್ನಡಿಗರ ವಿರೋಧಿಗಳ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಇನ್ನ ಇದೀಗ ಇವರು ವಿರೋಧಿಸುತ್ತಿರೋದು ಯಾವುದನ್ನ? ಕರ್ನಾಟಕದ ನೆರೆ ಬರ ಮತ್ತು ಅನುದಾನ ಕಡಿತದ ಬಗ್ಗೆ ಕಾಂಗ್ರೆಸ್ ನಾಯಕರು ನಡೆಸುತ್ತಿರೋ ಹೋರಾಟವನ್ನ. ಹಾಗಾದ್ರೆ 25 ಬಿಜೆಪಿ ಎಂಪಿಗಳು ಈ ಬಗ್ಗೆ ದನಿ ಎತ್ತಲ್ಲ, ಕಾಂಗ್ರೆಸ್ ನಾಯಕರು ದನಿ ಎತ್ತಿದ್ರೆ ಇವರದೇನ್ ಖ್ಯಾತೆ?
ಬಿಜೆಪಿಗರು ಕನ್ನಡಿಗರ ಬರ ಪರಿಹಾರದ ವಿರೋಧಿಗಳ? ಕೇಂದ್ರದಿಂದ ರಾಜ್ಯಕ್ಕೆ ಪರಿಹಾರ ಬರೋದು ಇವರಿಗೆ ಸುತಾರಾಮ್ ಇಷ್ಟ ಇಲ್ವಾ? ಈ ಪ್ರಶ್ನೆಗಳಿಗೆ ಇದೀಗ ಬಿಜೆಪಿ ಸಂಸದರು ಹೂ ಅಂದ್ರು ತಪ್ಪು, ಹೂ ಅಂದ್ರು ತಪ್ಪು, ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ಇವರ ಪರಿಸ್ಥಿತಿ. ಹಾಗಾದ್ರೆ ಅಸಹಾಯಕ ಸ್ಥಿತಿಯಲ್ಲಿ ನಿಂತಿರೋ ನಮ್ಮ 25 ಬಿಜೆಪಿ ಎಂಪಿಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.